ಪ್ರೇರೆ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕ್ರೈಸ್ತ ಸಭೆ ಒಂದು ತ್ಯಾಗದ ಆತ್ಮದಿಂದ ಕಟ್ಟಲ್ಪಡ್ತದೆ. ಒಂದು ತ್ಯಾಗ ಅನ್ನುವಂಥದ್ದು ಕರ್ತನಿಂದ ನಾವು ಕಲಿಯಬೇಕಾಗ್ತದೆ. ಎಫೆಸ ಪತ್ರಿಕೆ 25ನೇ ಅಧ್ಯಾಯ 26 ನಾವು ಅಧ್ಯಯನ ಮಾಡುವುದಾದರೆ, ಪುರುಷರೇ ನೀವು ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ, ಯಾಕೆಂದರೆ ಕ್ರಿಸ್ತನೂ ಸಹ ಸಭೆಯನ್ನು ಪ್ರೀತಿಸಿ ಅದಕ್ಕಾಗಿ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟನು. 26 ಆತನು ಅದನ್ನು ವಾಕ್ಯವೆಂಬ ನೀರಿನಿಂದ ತೊಳೆದು ಪ್ರತಿಷ್ಠಿಸಿ ಶುದ್ಧ ಮಾಡಿದ್ದಲ್ಲದೆ. ಇಲ್ಲಿ ಗಮನಿಸಿ ಪ್ರಿಯರೇ, ಕರ್ತನು ಹೇಳುವಂಥದ್ದು ಏನಪ್ಪ ಅಂತಂದರೆ, ವಿಶೇಷವಾಗಿ ಕರ್ತನು ಹೇಳುವಂಥದ್ದು, ನೀವು ಕ್ರಿಸ್ತನ ಸಭೆಯನ್ನು ಪ್ರೀತಿಸಿ ಆಕೆಗಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು ಎಂಬುದಾಗಿ ನಾವು ಗ್ರಹಿಸ್ತೇವೆ. ಕ್ರೈಸ್ತ ಸಭೆಯನ್ನು ಕಟ್ಟುವುದಕ್ಕೆ ಯೇಸು ಸಭೆಯನ್ನು ಪ್ರೀತಿಸಿದ ಹಾಗೆ ನಾವು ಸಭೆಯನ್ನು ಪ್ರೀತಿಸಬೇಕಾಗಿದೆ. ನಾವು ಸಭೆಗೆ ನಮ್ಮ ಹಣವನ್ನು, ನಮ್ಮ ಸಮಯವನ್ನು ಕೊಟ್ಟರೆ ಸಾಕಾಗೋದಿಲ್ಲ. ನಾವು ನಮ್ಮನ್ನೇ ಸಜೀವ ಯಜ್ಞವಾಗಿ ನಾವು ನಮ್ಮನ್ನೇ ಅಂದರೆ ನಮ್ಮ ಸ್ವೇಚ್ಛಾ ಜೀವಿತವನ್ನು ನಾವು ಆತನಿಗೆ ಒಪ್ಪಿಸಿಕೊಡಬೇಕಾಗಿದೆ. ನಮ್ಮ ಜೀವನವನ್ನು ಆತನಿಗೆ ನಾವು ಒಪ್ಪಿಸಿಕೊಡಬೇಕಾಗಿದೆ. ಪ್ರಿಯರೇ, ದೇವರು ತಾನು ಮನುಷ್ಯನನ್ನು ಎಷ್ಟು ಪ್ರೀತಿಸಿದ್ದಾನೆ ಅನ್ನುವುದನ್ನು ವಿವರಿಸುವುದಕ್ಕೆ ಬಯಸಿದಾಗ ಅವರು ತನ್ನ ಪ್ರೀತಿಯನ್ನು ಒಂದೇ ಒಂದು ಲೌಕಿಕ ಉದಾಹರಣೆಯನ್ನು ನೀಡಲು ಸಾಧ್ಯವಾಯಿತು. ಒಬ್ಬ ತಾಯಿಗೆ ತಾನು ಹೊಸದಾಗಿ ಹುಟ್ಟಿದ ಮಗುವಿಗಾಗಿ ಇರುವಂತೆ ಪ್ರೀತಿ ಉಂಟಲ್ಲ, ಆ ಥರದ ಪ್ರೀತಿ ನಮ್ಮಲ್ಲಿ ಬರಬೇಕಾಗಿದೆ ಪ್ರಿಯರೇ, ನಮ್ಮಲ್ಲಿ ಬರಬೇಕಾಗಿದೆ. ಯೆಶಾಯ ಪತ್ರಿಕೆ 49:15 ನೀವು ನೋಡಿ, ತನ್ನ ಗರ್ಭದ ಮೇಲೆ ಅಂದರೆ ತನ್ನ ಗರ್ಭದ ಮಗನ ಮೇಲೆ ಕರುಣಿಸದೆ ಒಬ್ಬ ಹೆಂಗಸು ತನ್ನ ಮೊಲೆಕೂಸನ್ನೇ ಮರೆತಾಳೆ. ಹೌದು, ಅವಳು ಮರೆಯಬಹುದು, ಆದರೂ ನಾನು ನಿನ್ನನ್ನು ಮರೆಯುವುದಿಲ್ಲ. ಪ್ರಿಯರೇ, ತಾಯಿ ತನ್ನ ಮಗನನ್ನು ಮರೆತು ಬಿಡಬಹುದು. ಎತ್ತ ತಾಯಿ, ಮೊಲೆಕೂಸನ್ನು ಉಣಿಸಿ ಬೆಳೆಸಿದಂಥ ತಾಯಿ ತನ್ನ ಮಗನನ್ನು ಮರೆತು ಬಿಡಬಹುದು. ಆದರೆ ಕರ್ತನು ನಮ್ಮನ್ನು ಮರೆಯುವವನಲ್ಲ. ಆಕೆಯಲ್ಲಿ ತನ್ನ ಮಗುಗೆ ಇರುವಂಥ ಪ್ರೀತಿಯಲ್ಲಿ ತ್ಯಾಗದ ಮನೋಭಾವ ತುಂಬಿರುವುದನ್ನು ನೋಡುತ್ತೀರಿ. ಮುಂಜಾನೆಯಿಂದ ನಡುರಾತ್ರಿಯವರೆಗೆ ಹಾಗೂ ರಾತ್ರಿ ಇಡೀ ಆ ತಾಯಿಯು ತನ್ನ ಕೂಸಿಗಾಗಿ ಮಾಡಿದಂಥ ತ್ಯಾಗ ಇನ್ನಷ್ಟು ತ್ಯಾಗವನ್ನು ಮಾಡುತ್ತಾ ಹೋಗ್ತಾಳೆ. ಪ್ರತಿಯಾಗಿ ಆಕೆ ಮಗನಿಂದ ಏನನ್ನೂ ನಿರೀಕ್ಷೆ ಮಾಡುವುದಿಲ್ಲ. ಏನನ್ನು ಪಡೆದುಕೊಳ್ಳಬೇಕು ಎನ್ನುವ ವಾಂಛೆ ಅವಳಿಗೆ ಬರುವುದಿಲ್ಲ ಅನ್ನುವಂಥದ್ದನ್ನು ಎಷ್ಟು ಮಂದಿ ಗ್ರಹಿಸಿದ್ದೀರಿ ಪ್ರಿಯರೇ. ಹಾಗೆ ಕರ್ತನು ನಮಗೆ ಕೊಡುತ್ತಾನೇ ಇರುತ್ತಾನೆ. ಆರೋಗ್ಯವನ್ನು ಕೊಡುತ್ತಾನೆ, ಐಶ್ವರ್ಯವನ್ನು ಕೊಡುತ್ತಾನೆ, ಅಂತಸ್ತನ್ನು ಕೊಡ್ತಾನೆ, ಅದ್ಭುತವನ್ನು ಮಾಡ್ತಾನೆ, ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸ್ತಾನೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾನೆ, ಮನೆ ಸಮಸ್ತವನ್ನು ಕೊಟ್ಟು ನಮ್ಮ ಬದುಕನ್ನು ಕಟ್ಟುವವನು ಕರ್ತನು. ನಮ್ಮನ್ನು ಸಂತೋಷದಲ್ಲಿ ನಡೆಸುವ ಆತನು ಕರ್ತನು. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ಅಪ್ಪ, ಒಪ್ಪಿಸಿಕೊಡ್ತೇವೆ ದೇವರೇ, ವಿಶೇಷವಾಗಿ ಸ್ವಾಮಿ ದೇವರೇ, ಯೌವನಸ್ಥರ ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ ದೇವರೇ.
ಯೌವನಸ್ಥರನ್ನ ದೇವರೇ ಅಪ್ಪ ಬಿಟ್ಟು ಬಿಡದಾಗೆ ಕಾಡ್ತರ್ತಕ್ಕಂಥ ಎಲ್ಲ ಈ ಲೋಕದ ಕಾರ್ಯಗಳು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಯೌವನಸ್ಥರು ದೇವರೇ ಸಕಾಲಕ್ಕೆ ದೇವರೇ ಒಂದು ಅತ್ಯದ್ಭುತವಾಗಿ ಓದಿಕೊಂಡು ಸ್ವಾಮಿ ಅವರ ಕುಟುಂಬಗಳಿಗೆ ಆಸರೆಯಾಗಿರುವುದಕ್ಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ನೀವು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಸಹಾಯ ಮಾಡು ಯೇಸುವೇ, ನಿಮ್ಮ ರಕ್ತದಿಂದ ಸ್ವಾಮಿ ಆ ಮಕ್ಕಳನ್ನು ಸನ್ನಡತೆಯನ್ನು ಕೊಡು. ಆ ಮಕ್ಕಳು ಯಾವುದೇ ಕಾರಣಕ್ಕೂ ದುರ್ನಡತೆಗೆ ಹೋಗಬಾರ್ದು, ಸನ್ನಡತೆ ಕೊಡು ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೇನ್ ಆಮೇನ್. ಹಲ್ಲೆಲೂಯಾ.